ಎಲ್ಲ ಕಡೆ ಬಾಂಬ್ ಫಿಕ್ಸ್ ಮಾಡ್ರು. ಬ್ಲಾಸ್ಟ್ ಆದ್ರೆ ಬಿಲ್ಡಿಂಗ್ ಮಣ್ಣಾಕ್ ಬಿಡ್ಬೇಕು. ತೆಗಿರೋ ಕೊಕ್ಕೆನ. ತಗದೋಂ ತಕತರಿ ಗಿಟದೋಂ ತಕತರಿ ಗಿಟದೋಂ ತಗದೋಂ ತಕತರಿ ಗಿಟದೋಂ ತಕತರಿ ಗಿಟ ತಗದೋಂ. ಇದು ಈಗ ನೀವು ನಮ್ಮ ಹತ್ರ 750 ಕೋಟಿ ಸಾಲ ತಗೊಂಡಿದ್ದೀರ. 10% ಅಂದ್ರೆ ತಿಂಗಳಿಗೆ 75 ಕೋಟಿ ಆಗತ್ತೆ. ತಿಂಗಳು 75 ಕೋಟಿ ಕೊಡಿ, ಆರಾಮಾಗಿ ಮನೇಲಿರಿ. ಯಾರು ಬೇಡ ಅಂದ್ರು? ಈಗ ಗೊತ್ತಾಯ್ತಾ ಅಶೋಕ್, ನಾನ್ ಯಾಕೆ ಬಟ್ಟೆ ಪ್ಯಾಕ್ ಮಾಡ್ಕೊಳಕ್ ಹೇಳ್ದೆ ಅಂತ? ನೀನು ಸುಮ್ಮನೆ ಇರು ಶಿವಗಾಮಿ. ಆಯಿತು, ನಾವು ತಿಂಗಳಿಗೆ 75 ಕೋಟಿ ಬಡ್ಡಿ ಕಟ್ತೀವಿ. ಅಶೋಕ್, ಅದೆಲ್ಲ ಆಗ್ದೇ ಇರೋ ಮಾತು. ಯಾಕೆ ಹೇಗೆ ಹೇಳ್ತಾ ಇದ್ದೀರಾ? ಸರ್, ಇವತ್ತೇ ಮನೆನ ಖಾಲಿ ಮಾಡ್ಕೊಂಡು ಹೋಗ್ತಿದೀವಿ. ಸರಿ ಅಮ್ಮ. ಅಂದ್ಹಾಗೆ ಮನೇಲಿರೋ ವಸ್ತುಗಳೆಲ್ಲ ಹಾಗೆ ಇರುತ್ತಲ್ವಾ? ಹೌದು, ನಾವ್ ಯಾವ ವಸ್ತುನು ತಗೊಂಡ್ ಹೋಗ್ದೆ ಬರೀ ನಮಗ್ ಬೇಕಾಗಿರೋಂತಹ ಅವಶ್ಯಕತೆ ಇರೋಂತಹ ಬಿಟ್ರೆ ಇಂಪಾರ್ಟೆಂಟ್ ಇರೋಂತ ಒಂದಷ್ಟು ಒಡವೆಗಳು ಅಷ್ಟೇ ತಗೊಂಡ್ ಹೋಗ್ತಾ ಇದೀವಿ. ಇದೆಲ್ಲ ಇಲ್ಲೇ ಇರುತ್ತೆ. ಬೇಕಿದ್ರೆ ನಾವಿಲ್ಲಿಂದ ಹೊರಡೋವರೆಗೂ ನೀವ್ ಇಲ್ಲೇ ಇದ್ದು ಒಂದ್ಸಲ ಚೆಕ್ ಮಾಡ್ಕೊಂಬಿಡಿ. ಬೇಡ ಅಮ್ಮ, ನೀವು ಮಾತಿನ ಮೇಲೆ ನಿಲ್ತೀರಾ ಅಂತ ನನಗೆ ನಂಬಿಕೆ ಇದೆ. ಅದಕ್ಕೆ ನಮ್ ಬ್ರದರ್ ನಿಮ್ ಹತ್ರ ವ್ಯವಹಾರ ಮಾಡ್ತಾ ಇರೋದು. ಬೇಕಿದ್ರೆ ನಾನ್ ನಮ್ ಬ್ರದರ್ ಹತ್ರ ಸ್ವಲ್ಪ ಮಾತಾಡ್ಲಾ? ಬೇಡ ಸರ್, ವ್ಯವಹಾರದಲ್ಲಿ ಇದೆಲ್ಲ ಸರಿ ಹೋಗಲ್ಲ. ನಾವ್ ಮನೆ ಖಾಲಿ ಮಾಡ್ಕೊಂಡು ಹೋಗ್ತೀವಿ. ಹೋಗುವಾಗ ಕೀ ಯಾರು ಕೊಟ್ಟು ಹೋಗ್ಬೇಕು? ನಾನೇ ಇರ್ತೀನಿ ಮೇಡಮ್, ನಂಗೆ ಕೊಟ್ಟು ಹೋಗಿ. ಸರಿ. ಅಶೋಕ್, ಬನ್ನಿ. ಕಾಡೆಗೂಡೆ ಆಟ ನಮ್ಮ ಬಾಳು. ಯಾರ್ಯಾರ ಹಣೆ ಏನೇನಿದೆ ಬಲ್ಲೋರ್ ಯಾರು ಹೇಳು. ಕಣ್ಣ ಮುಚ್ಚೆ ಕಾಡೆಗೂಡೆ ಆಟ ನಮ್ಮ ಬಾಳು. ಯಾರ್ಯಾರ ಹಣೆ ಏನೇ